ತೆಲುಗು ನಟ ವಿಶಾಲ್ ನಟಿಸ್ತಾ ಇರುವಂತ ಮಾರ್ಕ್ ಆಂಟನಿ ಚಿತ್ರದ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿದ್ದು ದೊಡ್ಡ ಅಪಘಾತದಿಂದ ವಿಶಾಲ್ ಅವರು ಪಾರಾಗಿರುವಂತ ಘಟನೆ ನಡೆದಿದೆ. ಇತ್ತೀಚೆಗೆ ಚೆನ್ನೈನ ಸ್ಟುಡಿಯೋದಲ್ಲಿ ಮಾರ್ಕ್ ಆಂಟನಿ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಸಿನಿಮಾಗಾಗಿ ಲಾರಿಗೆ ಸಂಬಂಧಿಸಿದ ದೃಶ್ಯವನ್ನ ಚಿತ್ರತಂಡ ಕ್ಯಾಪ್ಚರ್ ಮಾಡ್ಕೊಳ್ತಾ ಇತ್ತು. ಈ ವೇಳೆ ಲಾರಿ ಡ್ರೈವರ್ ನಿಯಂತ್ರಣ ತಪ್ಪಿದ್ದು ಎಲ್ಲಿ ಲಾರಿ ನಿಲ್ಲಬೇಕೋ ಅಲ್ಲಿ ನಿಲ್ಲದೆ ಮುಂದಕ್ಕೆ ಬಂದುಬಿಟ್ಟಿದೆ. ಅಲ್ಲದೆ ಕೆಳಗಡೆ ಮಲಗಿದ್ದ ವಿಶಾಲ್ ಅವರ ಪಕ್ಕದಲ್ಲೇ ಲಾರಿ ಹಾದು ಹೋಗಿದ್ದು ಕೂದಲೆಳೆ ಅಂತರದಲ್ಲಿ ಅವರು ಪಾರಾಗಿದ್ದಾರೆ. ವಿಶಾಲ್ ಅಪಘಾತದಿಂದ ಪಾರಾಗಿರುವಂತಹ ವಿಚಾರ ತಿಳಿದು ಅಭಿಮಾನಿಗಳು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾರ ಮಂತ್ರಾಲಯಕ್ಕೆ ಭೇಟಿ ನೀಡಿ ಗುರುರಾಯರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಗುರು ಸಾರ್ವಭೌಮರ ವೈಭವೋತ್ಸವ ಪಟ್ಟಾಭಿಷೇಕ ಹಾಗೂ ವರ್ಧಂತಿ ಉತ್ಸವದ ಹಿನ್ನೆಲೆಯಲ್ಲಿ ರಾಯರ ಮಠಕ್ಕೆ ಭೇಟಿ ನೀಡಿ ರಾಯರ ಬೃಂದಾವನದ ದರ್ಶನವನ್ನ ಪಡ್ಕೊಂಡ್ರು. ನರೇಗಾ ಅಂದ್ರೆ ನೆನಪಾಗೋದು ರಸ್ತೆ, ಚರಂಡಿ, ಸೇತುವೆ ಅಂತ ಮೂಲ ಸೌಕರ್ಯ. ಆದ್ರೆ ಇಚ್ಛಾಶಕ್ತಿ ಇದ್ರೆ ಇದನ್ನ ಹೀಗೂ ಬಳಸಬಹುದು ಅಂತ ತೋರಿಸಿದೆ ಕೋಲಾರ ಜಿಲ್ಲೆ. ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಐಫೈ ಖಾಸಗಿ ಶಾಲೆಯ ಪ್ಲೇ ಗ್ರೌಂಡ್ ರೀತಿ ಇರುವಂತ ಈ ಗ್ರೌಂಡ್ ರೆಡಿಯಾಗಿರೋದು ಸರ್ಕಾರಿ ಶಾಲೆಯಲ್ಲಿ, ಅದು ಕೂಡ ನರೇಗಾ ಪ್ರಾಜೆಕ್ಟ್ ಅಡಿಯಲ್ಲಿ. ಎಷ್ಟು ದಿನ ಮೋರಿ, ರಸ್ತೆ, ಸೇತುವೆ, ಕಾಲುವೆ ಕಾಮಗಾರಿ ಮಾಡೋಕೆ ಕೇಂದ್ರದ ನರೇಗಾ ಹಣ ಈ ರೀತಿ ಮಕ್ಕಳ ಅಭಿವೃದ್ಧಿಗೆ ಬಳಕೆ ಆಗಿರುವಂತದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಈ ಹುತ್ತೂರು ಪ್ರೌಢಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಅಂದಾಜು ವೆಚ್ಚ ಸುಮಾರು 9.5 ಲಕ್ಷ ರೂಗಳಲ್ಲಿ ಕಾಮಗಾರಿ ಕೈಗೊಂಡಿರ್ತೀವಿ. ಕೋಲಾರ ಜಿಲ್ಲಾ ಪಂಚಾಯಿತಿಯ ವಿಶೇಷ ಕಾಳಜಿಯೇ ಇದಕ್ಕೆಲ್ಲ ಕಾರಣ. ಗ್ರಾಮೀಣ ಭಾಗದ ಶಾಲೆಯ ಆವರಣದಲ್ಲೇ ಬಾಸ್ಕೆಟ್ಬಾಲ್ ಗ್ರೌಂಡ್, ವಾಲಿಬಾಲ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್ ಹಾಗೂ ವಾಕಿಂಗ್ ಪಾತ್ ನಿರ್ಮಾಣ ಮಾಡಲಾಗಿದೆ. 166 ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿಶಾಲ ಸ್ಥಳಾವಕಾಶ ಇರುವ ಶಾಲೆಗಳಲ್ಲಿ ಪ್ಲೇ ಗ್ರೌಂಡ್, 25 ಶಾಲೆಗಳ ಆವರಣದಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡ್, 9.5 ಲಕ್ಷದಿಂದ 15 ಲಕ್ಷದವರೆಗೂ ವಿಶೇಷ ಅನುದಾನ. ಮುಂದಿನ ವರ್ಷ ಮತ್ತಷ್ಟು ಕಡೆ ಕ್ರೀಡಾಂಗಣ ನಿರ್ಮಾಣ. ಸ್ಪೆಸಿಫಿಕ್ ಆಟದ ಮೈದಾನ ನಾವು ನೋಡಿದ್ರೆ ಯೂಶಲಿ ಸುಮಾರು ಕಡೆ ಬಾಸ್ಕೆಟ್ಬಾಲ್ ಕೋರ್ಟು, ವಾಲಿಬಾಲ್ ಕೋರ್ಟು, ಖೋಖೋ ಕೋರ್ಟ್ ಅಂತಾನೆ ಮಾಡ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ಮ್ಯಾಕ್ಸಿಮಮ್ ಬಾಸ್ಕೆಟ್ಬಾಲ್ ಕೋರ್ಟ್ಸೇ ಎಲ್ಲರಿಗೂ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋದು. ಒಟ್ಟಿನಲ್ಲಿ ನರೇಗಾ ಯೋಜನೆ ಹೀಗೂ ಬಳಸುವ ಅವಕಾಶವನ್ನ ಕೋಲಾರ ತೋರಿಸಿದೆ. ರಾಜ್ಯದಾದ್ಯಂತ ಇದು ಸಾಕಾರವಾದರೆ ನಿಜಕ್ಕೂ ಸರ್ಕಾರಿ ಶಾಲೆ ಹಣೆಬರಹವೇ ಬದಲಾಗಲಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.